ಪ್ರೀತಿಯ ಮಿತ್ರರಿಗೆ ಮಧುಮಾಲಾ ಕಥಾಸ್ಮೃತಿ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯ ಸ್ವಾಗತ. ಈಗಾಗಲೇ ಪ್ರತಿಲಿಪಿಯಲ್ಲಿ ಪ್ರಕಟಗೊಂಡು ಲಕ್ಷಾಂತರ ಓದುಗರು ಮೆಚ್ಚಿಕೊಂಡಿರುವ ನಮ್ಮ ಸ್ವರಚಿತ ಕಥೆಗಳು ನಮ್ಮದೇ ಧ್ವನಿಯಲ್ಲಿ ಈ ಚಾನಲ್ನ ಮೂಲಕ ಪ್ರಕಟವಾಗುತ್ತವೆ. ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಕಥೆ ಕೇಳಿ ನಮ್ಮನ್ನು ಪ್ರೋತ್ಸಾಹಿಸಿ. ಹಾಗಾದರೆ ತಡ ಯಾಕೆ? ನಮ್ಮ ಕಥಾಪಯಣದ ಮೊದಲನೇ ಕಥೆಯನ್ನು ಪ್ರಾರಂಭಿಸೋಣ. ಕಥೆಯ ಹೆಸರು ಋಣಾನುಬಂಧ, ಭಾವನೆಗಳ ಬಲೆಯೊಳಗೆ. ಕಥೆಯಲ್ಲಿ ಬರೋ ಪಾತ್ರ, ಸನ್ನಿವೇಶ ಹಾಗೂ ಸ್ಥಳಗಳು ಕೇವಲ ಕಾಲ್ಪನಿಕವಾಗಿದ್ದು, ಯಾರಿಗಾದರೂ ಹೋಲಿಕೆ ಕಂಡು ಬಂದಲ್ಲಿ ಅದು ಕೇವಲ ಕಾಕತಾಳೀಯವಷ್ಟೇ. ಕಥೆಗೆ ಪೂರಕವಾಗಿ ಕೆಲವೊಂದು ಸನ್ನಿವೇಶಗಳನ್ನು ಬಳಸಿಕೊಳ್ಳಲಾಗಿದೆಯಷ್ಟೇ ಹೊರತು ಯಾವುದೇ ವ್ಯಕ್ತಿ, ಜಾತಿ, ಧರ್ಮ, ಮತ ಹಾಗೂ ವೃತ್ತಿಗಾಗಲಿ ಅವಮಾನ ಮಾಡೋ ಉದ್ದೇಶ ಇರೋದಿಲ್ಲ. ನಿಮ್ಮೆಲ್ಲರ ಪ್ರೋತ್ಸಾಹದ ನಿರೀಕ್ಷೆಯಲ್ಲಿ ಮೊದಲ ಸಂಚಿಕೆಯನ್ನು ಪ್ರಾರಂಭ ಮಾಡ್ತಾ ಇದ್ದೇನೆ. ಆಗಷ್ಟೇ ಶಾಂತನಾಗಿದ್ದ ವರುಣನು ಆಗಸದಿಂದ ಮರೆಯಾಗುತ್ತಿದ್ದಂತೆ ಕಾರ್ಮೋಡ ಕರಗಿ ನೀಲಾಕಾಶವು ನಿರ್ಮಲವಾಗಿ ತೋರ್ತಿತ್ತು. ಮಳೆ ನಿಂತರೂ ಮಳೆ ಹನಿ ನಿಲ್ಲಿಲ್ಲ ಅನ್ನೋ ಹಾಗೆ ಬಸ್ಸಿನ ಮೇಲ್ಭಾಗದಿಂದ ತೊಟ್ಟಿಕ್ಕುತ್ತಿದ್ದ ಮಳೆಯ ಹನಿಯು ಬಸ್ಸಿನೊಳಗಿದ್ದ ಜನರನ್ನು ತಕ್ಕ ಮಟ್ಟಿಗೆ ತೊಯ್ದಿತ್ತು. 10-20 ವರ್ಷಗಳಿಂದ ಬಣ್ಣವನ್ನು ಕಾಣದೆ ಅಲ್ಲಲ್ಲಿ ಕಾಣುತ್ತಿದ್ದ ಕೆಂಪು ಹಳದಿ ಗೆರೆಗಳಿಂದಷ್ಟೇ ಅದೊಂದು ಸರ್ಕಾರಿ ಬಸ್ಸು ಅಂತ ಹೇಳ್ಬೋದಾಗಿತ್ತು. ಬಣ್ಣ ಮಾಸಿ ಹೋದ್ರೂ ಹಲವು ವರ್ಷಗಳಿಂದ ರಿಪೇರಿಯೇ ಕಾಣ್ದಿದ್ರು ಅದರಲ್ಲಿ ಓಡಾಡ್ತಿದ್ದ ಪ್ರತಿಯೊಬ್ಬರ ಪಾಲಿಗೂ ಅದೇ ರಾಜಹಂಸ ಆಗಿತ್ತು ಅಂದರೆ ತಪ್ಪಾಗ್ತಿರ್ಲಿಲ್ಲ. ತುಕ್ಕು ಹಿಡಿದ ಬಸ್ಸಿನ ಕಿಟಕಿಯ ಸರಳುಗಳಿಂದ ತೊಟ್ಟಿಕ್ಕುತ್ತಿದ್ದ ಕಂದು ಬಣ್ಣದ ನೀರಿನಲ್ಲಿ ತನ್ನ ಕೋಮಲವಾದ ಕೈಯನ್ನು ಆಡಿಸುತ್ತಾ ಯಾವುದೋ ಯೋಚನೆಯಲ್ಲಿ ಕಳೆದು ಹೋಗಿದ್ದ ಉಜ್ವಲ, ಟಿಕೆಟ್ ಯಾರಮ್ಮ ಅದು? ಟಿಕೆಟ್ ತಗೊಳ್ಳಿ ಅಂದ ಕಂಡಕ್ಟರ್ನ ಧ್ವನಿಗೆ ಎಚ್ಚೆತ್ತಳು. ನಸುಗೆಂಪು ಬಣ್ಣಕ್ಕೆ ತಿರುಗಿದ್ದ ಅವಳ ಕಡುಗಪ್ಪು ಕಣ್ಣುಗಳು ರಾತ್ರಿಯಿಡೀ ಅವಳು ನಿದ್ದೆನೆ ಮಾಡಿಲ್ವೇನೋ ಅನ್ನೋದನ್ನು ಸಾರಿ ಹೇಳ್ತಿದ್ವು. ಉಜ್ವಲ ತನ್ನ ಕೈಯಲ್ಲಿ ಹಿಡಿದಿದ್ದ ಕರವಸ್ತ್ರದಿಂದ ತನ್ನ ಬ್ಯಾಗಿನ ಮೇಲೆ ಬಿದ್ದಿದ್ದ ಮಳೆಯ ಹನಿಗಳನ್ನು ಒರೆಸ್ಕೊಂಡು ಬ್ಯಾಗಿನಿಂದ 100 ರೂಪಾಯಿಯ ಒಂದು ನೋಟನ್ನು ತೆಗೆದು, ರಾಮುಹಳ್ಳಿಗೆ ಒಂದು ಟಿಕೆಟ್ ಕೊಡಿ ಅಂತ ಕೇಳಿದ್ಲು. ಅವಳಿಗೆ ರಾಮುಹಳ್ಳಿಗೆ ಹೋಗೋ ದಾರಿ ತಿಳಿಯದಿದ್ರೂ ತಾನು ಹೋಗ್ತಾ ಇರೋ ಕಾರಣ ಮಾತ್ರ ಸ್ಪಷ್ಟವಾಗಿತ್ತು. ಕಂಡಕ್ಟರ್ ಅವಳಿಂದ 100 ರೂಪಾಯಿಯ ನೋಟು ತಗೊಂಡು, ಎಲ್ಲರೂ 100 ರೂಪಾಯಿ ನೋಟುಗಳನ್ನೇ ಕೊಟ್ಟರೆ ನಾವು ಚಿಲ್ಲರೆ ಎಲ್ಲಿಂದ ತರಬೇಕು? ರಾಮುಹಳ್ಳಿಗೆ 63 ರೂಪಾಯಿ ಚೇಂಜ್ ಕೊಡಮ್ಮ ಎಂದು ಸಹನೆಯಿಂದಲೇ ಕೇಳುತ್ತಾ ಕತ್ತಿನಲ್ಲಿ ಧರಿಸಿದ್ದ ಟಿಕೆಟ್ ಮಿಷನ್ನಿಂದ ಒಂದು ಟಿಕೆಟ್ ಹರಿದ್ರು. ಚಿಲ್ಲರೆ ಹಣಕ್ಕಾಗಿ ಉಜ್ವಲ ತನ್ನ ಬ್ಯಾಗಲ್ಲಿ ಒಮ್ಮೆ ಕೈ ಆಡಿಸಿದ್ಲು. ಹಲವು ವರುಷಗಳಿಂದ ತನ್ನ ಮನಸ್ಸನ್ನು ಕೊರೆಯುತ್ತಿದ್ದ ಯಾವುದೋ ಮುಖ್ಯವಾದ ವಿಷಯವನ್ನು ತಿಳಿದುಕೊಳ್ಳೋ ಸಲುವಾಗಿ ಮನೆಯಲ್ಲಿ ವಿಷಯ ತಿಳಿಸದೆ ಬೆಳ್ಳಂಬೆಳಗ್ಗೆ ಆತುರಾತುರವಾಗಿ ಮನೆಯಿಂದ ಹೊರಟಿದ್ದ ಉಜ್ವಲ ಆಟೋ ಹಿಡಿದು ಮೆಜೆಸ್ಟಿಕ್ ತಲುಪಿದ್ದವಳು ತನ್ನ ಪರ್ಸಲ್ಲಿ ಹಣ ಎಷ್ಟಿದೆ ಅಂತನೂ ನೋಡದೆ ಮೈಸೂರಿನ ಕಡೆ ಪ್ರಯಾಣ ಬೆಳೆಸೋ ಬಸ್ ಹತ್ತಿದ್ಲು. ಮೈಸೂರಿನ ಬಸ್ ನಿಲ್ದಾಣದಲ್ಲಿ ಇಳಿತಾ ಇದ್ದಂತೆ ಖರ್ಚಿನ ನೆನಪಾಗಿ ಹತ್ತಿರದಲ್ಲೇ ಇದ್ದ ATMನಿಂದ ಸ್ವಲ್ಪ ಹಣ ತಗೊಂಡು ಪಕ್ಕದಲ್ಲೇ ಇದ್ದ ಕ್ಯಾಂಟೀನ್ನಲ್ಲಿ ತಕ್ಕ ಮಟ್ಟಿಗೆ ಹೊಟ್ಟೆ ತುಂಬಿಸ್ಕೊಂಡಿದ್ಲು. ಅವಳು ಪುನಃ ಬಸ್ ನಿಲ್ದಾಣಕ್ಕೆ ಬಂದಾಗ ಕಪ್ಪು ಅಕ್ಷರದಲ್ಲಿ ದೊಡ್ಡದಾಗಿ ಬರೆಯಲ್ಪಟ್ಟಿದ್ದ ರಾಮುಹಳ್ಳಿ ಎಂಬ ಫಲಕ ನೋಡ್ತಾ ಇದ್ದ ಹಾಗೆ ಬಸ್ಸು ಹತ್ತಿ ಕೂತ್ಕೊಂಡ್ಲು. ಹಳ್ಳಿಗಾಡಿನ ವಾಹನ ಆಗಿದ್ರಿಂದ ಬಸ್ಸಿನಲ್ಲಿ ಒಂದು ಇರುವೆಗೂ ಸ್ಥಳ ಬಿಡದಷ್ಟು ಜನಗಳು ನೊಣಗಳಂತೆ ಮುತ್ತಿ ಹಾಕಿಕೊಳ್ಳೋವರೆಗೂ ಡ್ರೈವರ್ ಬಸ್ನ ಚಲಾಯಿಸುವಂತಿರಲಿಲ್ಲ. ಬಸ್ಸಿನಲ್ಲಿದ್ದ ಅಷ್ಟು ಆಸನಗಳು ಭರ್ತಿಯಾಗಿ ಗಾಳಿ ಕೂಡ ಆಡದಷ್ಟು ಜಾಗವಿರದಿದ್ದಾಗ ರೈಟ್ ಅಂದ ಕಂಡಕ್ಟರ್ನ ರೂಢಿ ನುಡಿಗೆ ಬಸ್ಸು ಹೊರಟಿತ್ತು. ಬಸ್ಸು ಹೊರಟು 5 ನಿಮಿಷಗಳು ಕಳೆದಿರಲಿಲ್ವೇನೋ. ಇದ್ದಕ್ಕಿದ್ದಂತೆ ಝೊಯ್ ಎಂದು ರಭಸವಾಗಿ ಬಂದ ಮಳೆಯಿಂದಾಗಿ ಅಲ್ಲಲ್ಲಿ ತೊಟ್ಟಿಕ್ಕುತ್ತಿದ್ದ ಮಳೆಯ ಹನಿಗಳು ಬಸ್ಸಿನಲ್ಲಿದ್ದ ಜನರನ್ನು ಹಿಂಡಿ ಹಿಪ್ಪೆ ಮಾಡಿತ್ತು. ರಾಮುಹಳ್ಳಿಗೆ ಇದ್ದಿದ್ದೇ ಅದೊಂದು ಬಸ್ ಆಗಿದ್ರಿಂದ
ರಾಮುಹಳ್ಳಿಗೆ ಹೋಗುವವರು ಹಾಗೂ ಆ ದಾರಿಲಿ ಸಿಗೋ ಸಣ್ಣ ಸಣ್ಣ ಹಳ್ಳಿಯ ಜನರು ಕೂಡ ಅದೇ ಬಸ್ಸಲ್ಲಿ ಪ್ರಯಾಣಿಸೋ ಅನಿವಾರ್ಯತೆ ಉಂಟಾಗಿತ್ತು. ಮೊದಲೇ ಕಷ್ಟದಲ್ಲಿ ನಿಂತಿರೋ ಜನರು ಮಧ್ಯೆ ಟಿಕೆಟ್ ಪಡೆಯೋದು ಕಷ್ಟ ಅಂತ ಭಾವಿಸಿದ ಕಂಡಕ್ಟರ್ ಸತತ 20 ನಿಮಿಷ ಸುರಿದ ಮಳೆ ತಣ್ಣಗಾದ ನಂತರ ತನ್ನ ಕೆಲಸವನ್ನು ನಿರ್ವಹಿಸೋದಕ್ಕೆ ಮುಂದಾಗಿದ್ದ. ಇತ್ತ ತನ್ನ ಬ್ಯಾಗಲ್ಲಿ ಕೈಯಾಡಿಸುತ್ತಾ ಚಿಲ್ಲರೆ ಹಣಕ್ಕಾಗಿ ತಡಕಾಡುತ್ತಿದ್ದ ಉಜ್ವಲ ಚಿಲ್ಲರೆ ಸಿಗದಿದ್ದಾಗ ಕ್ಷಮಿಸಿ, ಚೇಂಜ್ ಇಲ್ಲ ಎಂದು ಕಂಡಕ್ಟರ್ ಮುಖ ನೋಡಿದ್ಲು. ಅದಾಗಲೇ ಬಸ್ಸಿನಲ್ಲಿದ್ದ ಅರ್ಧದಷ್ಟು ಜನರಿಗೆ ಟಿಕೆಟ್ ನೀಡಿ ಸಾಕಷ್ಟು ಬಳಲಿದ್ದ ಆತ 100 ರೂಪಾಯಿ ನೋಟನ್ನು ತಗೊಂಡು 30 ರೂಗಳ ಚಿಲ್ಲರೆ ಹಣ ನೀಡಿ ಉಳಿದ 7 ರೂಗಳನ್ನು ಟಿಕೆಟ್ ಹಿಂದೆ ಬರೆದು ಚೇಂಜ್ ಆಮೇಲಿಸ್ಕೊಳ್ಳಿ ಎಂದು ಮುಂದೆ ನಡೆದ. ತನ್ನ ತೇವವಾದ ಕೈಯಲ್ಲಿಯೇ ಟಿಕೆಟ್ ಹಾಗೂ ಹಣವನ್ನು ಹಿಡಿದಿದ್ದ ಉಜ್ವಲ ಬ್ಯಾಗಿನ ಜಿಪ್ ಕೂಡ ಹಾಕದೆ ಕಿಟಕಿಯತ್ತ ಮುಖ ಮಾಡಿದ್ಲು. ಆಗಷ್ಟೇ ಮಳೆ ನಿಂತಿದ್ದ ಪರಿಣಾಮ ವಾತಾವರಣ ತಂಪಾಗಿತ್ತು. ಅವಳ ಕೋಮಲವಾದ ಮೊಗಕ್ಕೆ ತಂಗಾಳಿಯ ಸ್ಪರ್ಶ ಆಗ್ತಿದ್ದ ಹಾಗೆ ಅವಳ ಮನಸ್ಸು ಯಾವುದೋ ಆಲೋಚನೆಯಲ್ಲಿ ಮುಳುಗಿತು. ಅದು ಉಜ್ವಲ ದ್ವಿತೀಯ PUC ಓದುತ್ತಿದ್ದ ಸಮಯ. ಅಂದೊಮ್ಮೆ ತನ್ನ ಓದನ್ನೆಲ್ಲ ಮುಗಿಸಿ ನೀರು ಕುಡಿಯೋದಕ್ಕೆ ಅಂತ ಅಡುಗೆ ಕೋಣೆಗೆ ಹೋಗ್ತಾ ಇರುವಾಗಲೇ ತನ್ನ ತಾಯಿಯ ಕೋಣೆಯಲ್ಲಿ ಉರಿಯುತ್ತಿದ್ದ ದೀಪವನ್ನು ಕಂಡು, ಅಮ್ಮ ಇಷ್ಟೊತ್ತರೆಗೂ ಏನು ಮಾಡ್ತಿದ್ದಾರೆ? ರಾತ್ರಿ 12 ಆಯಿತು, ಇವರಿನ್ನೂ ಯಾಕೆ ಮಲಗಿಲ್ಲ ಅಂತ ತನ್ನಷ್ಟಕ್ಕೆ ಮಾತಾಡ್ಕೊಳ್ತಾ ತಾಯಿಯ ಕೋಣೆಯ ಬಳಿ ಬಂದವಳು ಒಳಗಿನಿಂದ ಬರ್ತಾ ಇದ್ದ ಅಳುವಿನ ಧ್ವನಿ ಕೇಳಿ ಬಾಗಿಲ ಬಳಿಯಲ್ಲಿಯೇ ನಿಶಬ್ದವಾಗಿ ನಿಂತ್ಕೊಂಡ್ಳು. ಅಮ್ಮಂಗೇನಾಯಿತು? ಯಾಕೆ ಇಷ್ಟೊಂದು ಅಳ್ತಾ ಇದ್ದಾರೆ ಅಂತ ಯೋಚಿಸ್ತಾನೆ ನಿಧಾನವಾಗಿ ಬಾಗಿಲನ್ನು ಮುಂದೂಡಿದ್ಲು. ಆ ಹೊತ್ತಿನಲ್ಲಿ ತನ್ನ ಕೋಣೆಗೆ ಯಾರೋ ಬಂದಂತಾಗಿ ಒಮ್ಮೆಲೆ ಬೆದರಿದ ಸರ್ವಮಂಗಳ ಕೈಯಲ್ಲಿ ಹಿಡಿದಿದ್ದ ಯಾವುದೋ ಭಾವಚಿತ್ರವನ್ನು ಮರೆಮಾಚೋ ಸಲುವಾಗಿ ತಾವು ಕುಳಿತಿದ್ದ ಹಾಸಿಗೆ ಅಡಿಯಲ್ಲಿ ಅದನ್ನು ಬಚ್ಚಿಟ್ರು. ತಮ್ಮ ಎದುರಿನಲ್ಲಿ ನಿಂತಿದ್ದ ಮಗಳನ್ನು ನೋಡಿ ಅದಾಗಲೇ ಭಯದಿಂದಾಗಿ ಅವರ ಹಣೆಯಲ್ಲಿ ಮೂಡಿದ್ದ ಬೆವರ ಹನಿಗಳನ್ನು ಒರೆಸಿಕೊಳ್ಳುತ್ತಾ, ಉಜ್ವಲ ಮಗಳೇ, ನೀನೇನಮ್ಮ ಇಲ್ಲಿ? ಇಷ್ಟೊತ್ತಾದರೂ ಮಲಗಿಲ್ವಾ? ಬೆಳಗ್ಗೆ ನಿನಗೆ ಕಾಲೇಜಿಲ್ವಾ ಅಂತ ವಿಷಯವನ್ನು ಮರೆಮಾಚೋದಕ್ಕೆ 100 ಪ್ರಶ್ನೆಗಳನ್ನು ಕೇಳತೊಡಗಿದ್ರು. ಅಮ್ಮನ ಮುಖಚರ್ಯೆಯನ್ನು ಅರಿಯಲಾಗದ ಉಜ್ವಲ, ಅಮ್ಮ ನನ್ನನ್ನು ಕಂಡು ಇಷ್ಟೊಂದು ಭಯ ಪಡ್ತಾ ಇರೋದ್ಯಾಕೆ ಅಂತ ಮನಸ್ಸಲ್ಲೇ ಯೋಚಿಸುತ್ತಾ ಅಮ್ಮನ ಪ್ರಶ್ನೆಗಳು ಕಿವಿಗೆ ಬಿದ್ರೂ ಬೀಳ್ದಂತೆ ಅಮ್ಮನ ಕಣ್ಣಂಚಿನಲ್ಲಿ ಅಡಗಿದ್ದ ಕಂಬನಿಯನ್ನು ಒರೆಸುತ್ತಾ ಅವರ ಬಳಿ ಬಂದು ಕೂತ್ಕೊಂಡ್ಳು. ಅವರ ತಲೆ ನೇವರಿಸುತ್ತಾ, ಅಮ್ಮ ಏನಾಯಿತು? ಯಾಕೆ ಇಷ್ಟೊಂದು ಅಳ್ತಾ ಇದ್ದೀರಾ? ಮೈಗೆ ಹುಷಾರಿಲ್ವಾ ಅಂತ ಮಗುವಿನಂತೆ ಅಮ್ಮನನ್ನು ಸಂತೈಸುತ್ತಾ ಮೇಜಿನ ಮೇಲಿದ್ದ ಗಾಜಿನ ಬೀಕರಿನಿಂದ ಲೋಟಕ್ಕೆ ನೀರು ಬಗ್ಗಿಸಿ ಅಮ್ಮನಿಗೆ ಕುಡಿಸಿದ್ಲು. ಸರ್ವಮಂಗಳ ಇಷ್ಟು ವರ್ಷಗಳಿಂದ ಯಾವ ವಿಷಯ ಮಕ್ಕಳಿಗೆ ತಿಳಿಬಾರ್ದು ಅಂತ ರಹಸ್ಯವಾಗಿಟ್ಟಿದ್ರೋ ಇವತ್ತು ಅದೇ ವಿಷಯ ಮಗಳ ಎದುರಿನಲ್ಲಿ ಬಯಲಾಗುತ್ತೆ ಅಂತ ಹೆದರಿದ್ದವರು ನಿಜ ವಿಷಯವನ್ನು ಮುಚ್ಚಿಡ್ತಾ, ಏನೂ ಇಲ್ಲ ಪುಟ್ಟಿ, ಹೀಗೆ ನಿನ್ನ ತಂದೆಯ ನೆನಪಾಯಿತು ಅಷ್ಟೇ, ಹಾಗಾಗಿ ಅಳು ಬಂತು. ಅದು ಸರಿ, ನೀನ್ಯಾಕೆ ಇನ್ನೂ ಮಲಗಿಲ್ಲ? ನಾಳೆಯಿಂದ ನಿನಗೆ ಪರೀಕ್ಷೆ ಇದೆ ಅಲ್ವಾ, ಬೇಗ ಮಲ್ಕೋಬಾರ್ದಾ ಅಂದಾಗ, ಇಷ್ಟರವರೆಗೂ ಓದ್ಕೋತಿದ್ದೆ ಅಮ್ಮ, ಈಗ ನೀರು ಕುಡಿಯೋಕೆ ಅಂತ ಬಂದೆ. ಅಪ್ಪನ ಬಗ್ಗೆ ಯೋಚಿಸಿ ಜಾಸ್ತಿ ಚಿಂತೆ ಮಾಡಬೇಡಿ. ಇಷ್ಟು ಧೈರ್ಯವಾಗಿರೋ ನೀವೇ ಹೀಗೆ ಅಳ್ತಾ ಕೂತ್ರೆ ನಮ್ಮ ಗತಿ ಏನು? ನೀವು ಹೀಗೆ ಕಣ್ಣೀರು ಹಾಕೋದನ್ನು ನನಗೆ ನೋಡೋದಕ್ಕೆ ಆಗೋದಿಲ್ಲ. ನನ್ನ ಮುದ್ದು ಅಮ್ಮ ಯಾವಾಗಲೂ ನಗ್ತಾ ಇದ್ರೇನೆ ಚೆಂದ ಅಂತ ಅಮ್ಮನನ್ನು ಬಳಸಿ ಸಿಹಿ ಮುತ್ತನಿಟ್ಟವಳು ಅವರನ್ನು ಮಲಗಿಸಿ ಹೊದಿಕೆ ಹೊದಿಸಿ, ಈಗ ಜಾಣಮರಿ ಹಾಗೆ ಕಣ್ಮುಚ್ಕೊಂಡು ನಿದ್ರೆ ಮಾಡಬೇಕು ಅಂತ ಹೇಳಿ ದೀಪ ಆರಿಸಿ ತನ್ನ ಕೋಣೆಯ ಕಡೆಗೆ ಹೆಜ್ಜೆ ಹಾಕಿದ್ಲು. ಇತ್ತ ಹಾಸಿಗೆ ಮೇಲೆ ನಿರ್ಭಾವುಕರಾಗಿ ಮಲಗಿದ್ದ ಸರ್ವಮಂಗಳ ಗೋಡೆ ಮೇಲೆ ನೇತು ಹಾಕಿದ್ದ ತಮ್ಮ ಗಂಡನ ಭಾವಚಿತ್ರವನ್ನು ದಿಟ್ಟಿಸುತ್ತಾ, ರೀ, ನನ್ನನ್ನು ಕ್ಷಮಿಸಿ, ಮಕ್ಕಳಿಗೆ ಸತ್ಯ ಹೇಳೋ ಧೈರ್ಯ ನನ್ನಲ್ಲಿಲ್ಲ. ನಾನು ಸತ್ಯ ಹೇಳಿದ್ರೂ ಹೇಳದೇ ಇದ್ರೂ
ಯಾವುದೂ ಏನೂ ಬದಲಾಗೋದಿಲ್ಲ ಅಲ್ವಾ ಅಂತ ತಮ್ಮಷ್ಟಕ್ಕೆ ಮಾತಾಡಿಕೊಳ್ಳುತ್ತಾ ತಾವು ಹಾಸಿಗೆಯ ಅಡಿಯಲ್ಲಿ ಬಚ್ಚಿಟ್ಟಿದ್ದ ಭಾವಚಿತ್ರವನ್ನು ಕೈಯಲ್ಲಿ ಹಿಡಿದು ಅದರ ಮೇಲೆ ಕೈಯಾಡಿಸುತ್ತಾ, ಇವತ್ತು ನಿಮ್ಮ ಬಗ್ಗೆ ಉಜ್ವಲಾಳಿಗೆ ಎಲ್ಲವೂ ಗೊತ್ತಾಗಿ ಹೋಗ್ತಿತ್ತು. ನೀವು ಹೇಗಿದ್ದೀರಿ? ನಾನು ನಿಮ್ಮ ನೆನಪಿಗೆ ಬರೋದಿಲ್ವಾ? ಹಿಂದಿನ ಘಟನೆಗಳನ್ನು ನೆನೆಸಿಕೊಳ್ಳುತ್ತಿದ್ದವರ ಕಣ್ಣುಗಳು ತಮಗೆ ಅರಿವಿಲ್ಲದಂತೆಯೇ ಕುಳವಾದವು. ಹಾಸಿಗೆಯಿಂದ ಮೇಲೆದ್ದವರು ಬಟ್ಟೆ ಇಡೋ ಕಪಾಟಿನ ಬಾಗಿಲು ತೆರೆದು ಪುಟ್ಟದಾದ ಕಬ್ಬಿಣದ ಪೆಟ್ಟಿಗೆಯಲ್ಲಿ ಭಾವಚಿತ್ರವನ್ನು ಇಟ್ಟು ಲಾಕರನ್ನು ಭದ್ರಪಡಿಸಿದ್ರು. ಪುನಃ ಹಾಸಿಗೆ ಮೇಲೆ ಉರುಳಿ ಗಂಡನ ಭಾವಚಿತ್ರವನ್ನು ದಿಟ್ಟಿಸುತ್ತಿದ್ದವರಿಗೆ ನಿದ್ರೆ ಅನ್ನೋದು ಕನಸಿನ ಮಾತಾಗಿತ್ತು. ಅತ್ತ ತನ್ನ ತಾಯಿಯ ಕೋಣೆಯಿಂದ ಹೊರ ನಡೆದಿದ್ದ ಉಜ್ವಲ, ಇಲ್ಲ, ಖಂಡಿತವಾಗಿಯೂ ಅಮ್ಮ ನಮ್ಮಿಂದ ಏನನ್ನು ಮುಚ್ಚಿಡ್ತಾ ಇದ್ದಾರೆ ಅನ್ನಿಸ್ತಿದೆ. ನನ್ನನ್ನು ನೋಡಿದ ತಕ್ಷಣ ಅವರ್ಯಾಕೆ ಅಷ್ಟೊಂದು ಹೆದರಿಕೊಂಡ್ರು? ನಾನು ನೋಡಬಾರ್ದು ಅಂತ ಆ ಫೋಟೋನ ಯಾಕೆ ಹಾಸಿಗೆ ಅಡಿ ಬಚ್ಚಿಟ್ರು? ಆ ಫೋಟೋ ಯಾರ್ದಿರ್ಬೋದು? ಇದ್ರ ಬಗ್ಗೆ ಅಮ್ಮನ್ನೇ ನೇರವಾಗಿ ಕೇಳಿಬಿಡ್ಲಾ? ಅಕಸ್ಮಾತ್ ನಾನು ಕೇಳಿದ್ರು ಅಮ್ಮ ಸತ್ಯ ಹೇಳ್ತಾರಾ? ಹೇಳೋದೇ ಆಗಿದ್ರೆ ನನ್ನಿಂದ ವಿಷಯವನ್ನು ಮುಚ್ಚಿಡೋ ಪ್ರಯತ್ನವನ್ನು ಯಾಕೆ ಮಾಡ್ತಾ ಇದ್ರು? ಇಲ್ಲ, ಹೇಗಾದರೂ ಮಾಡಿ ವಿಷಯ ಏನು ಅಂತ ತಿಳ್ಕೊಳ್ಳೇಬೇಕು ಅಂತ ಮನದಲ್ಲೇ ನಿರ್ಧರಿಸಿಕೊಂಡು ತನ್ನ ಕೋಣೆಗೆ ಬಂದು ಹಾಸಿಗೆ ಮೇಲೆ ಉರುಳಿದ್ಲು. ಚಿಕ್ಕಂದಿನಿಂದಲೂ ಅಮ್ಮನ ಕಷ್ಟದ ದಿನಗಳನ್ನು ನೋಡಿಕೊಂಡೇ ಬೆಳೆದಿದ್ದ ಉಜ್ವಲ ತಾನು ಬೆಳೆದು ದೊಡ್ಡವಳಾದಂತೆಲ್ಲ ಸದಾ ಅಂತರ್ಮುಖಿಯಾಗಿರುತ್ತಿದ್ದ ಅಮ್ಮನ ನೀರವ ಮೌನಕ್ಕೆ ಅವರ ಮನಸ್ಸಿನಲ್ಲಿ ಹುದುಗಿದ್ದ ದುಃಖವೇ ಕಾರಣ ಅಂತ ತಿಳಿದಿದ್ರೂ ಗುಪ್ತಗಾಮಿನಿಯಂತೆ ಅಮ್ಮನ ಸುಪ್ತ ಮನಸ್ಸನ್ನು ಕೊಲ್ಲುತ್ತಿದ್ದ ವಿಷಯ ಏನು ಅನ್ನೋದನ್ನು ತಿಳಿಯದೆ ಸೋತಿದ್ಲು. ಈಗ ಅವಳಿಗೆ PUC ದ್ವಿತೀಯ ವರ್ಷದ ಪರೀಕ್ಷೆಯ ಸಮಯ ಆಗಿದ್ರಿಂದ ಹಗಲು ಇರುಳು ಅಂದೇ ಕಷ್ಟಪಟ್ಟು ಓದಿನಲ್ಲಿಯೇ ಮುಳುಗಿರ್ತಿದ್ದವಳಿಗೆ ಆಯಾಸವಾದಂತಾಗಿ ಕ್ಷಣ ಮಾತ್ರದಲ್ಲಿ ನಿದ್ರಾದೇವಿ ಆವರಿಸಿದ್ಲು. ಮಿತ್ರರೇ, ಸರ್ವಮಂಗಳ ಮಕ್ಕಳಿಂದ ಮರೆಮಾಚೋದಕ್ಕೆ ಪ್ರಯತ್ನಿಸ್ತಾ ಇರೋ ಸತ್ಯ ಆದರೂ ಏನಿರಬಹುದು? ಯಾರ ಭಾವಚಿತ್ರ ಅವರನ್ನು ಇನ್ನಿಲ್ಲದಂತೆ ಕಾಡಿಸ್ತಾ ಇದೆ? ಅಮ್ಮನ ಮನಸ್ಸಿನ ನೋವನ್ನು ತಿಳಿಯೋದಕ್ಕೆ ಪ್ರಯತ್ನಿಸ್ತಾ ಇರೋ ಉಜ್ವಲಾಳಿಗೆ ಅವರ ಮನದ ನೋವು ಅರಿವಾಗುವುದೇ? ಅಷ್ಟಕ್ಕೂ ದಾರಿಯೇ ತಿಳಿಯದ ರಾಮುಹಳ್ಳಿಗೆ ಅವಳು ಹೋಗ್ತಾ ಇರೋದಾದ್ರೂ ಯಾಕಿರ್ಬೋದು? ಈ ಎಲ್ಲ ಪ್ರಶ್ನೆಗಳಿಗೂ ಉತ್ತರ ತಿಳಿಬೇಕು ಅಂದರೆ ನೀವು ಮುಂದಿನ ಸಂಚಿಕೆವರೆಗೂ ಕಾಯಲೇಬೇಕು. ಅದಕ್ಕೂ ಮುನ್ನ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮನ್ನು ಪ್ರೋತ್ಸಾಹಿಸಿ. ಕಥೆ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಶೇರ್ ಮಾಡೋದನ್ನು ಮರಿಬೇಡಿ. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಸಿಗೋಣ. ಧನ್ಯವಾದಗಳು.